ಪಾಲಿಶ್ ಹಾಕಿರೋದಾ? ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೈಫ್ ಆಫ್ ಮ್ಯೂ. ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಈ ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ವ್ಲಾಗಲ್ಲಿ ನಾನು ಮೈಸೂರು ಚಾಮುಂಡೇಶ್ವರಿ ದರ್ಶನಕ್ಕೆ ಹೋಗ್ತಾ ಇದ್ದೀನಿ. ಸೊ ಈ ವ್ಲಾಗಲ್ಲಿ ನಾನು ಅದನ್ನು ಶೇರ್ ಮಾಡ್ತಾ ಇರ್ತೀನಿ. ಈ ವ್ಲಾಗ್ನ ಕಡೆ ತನಕ ನೋಡಿ, ಹಾಗೆ ನನ್ನ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಾನು ಶನಿವಾರ ಬೆಳಗ್ಗೆ ಸೂರ್ಯ ಹುಟ್ಟೋಕ್ಕಿಂತ ಮುಂಚೆನೇ ಬೇಗನೆ ರೈಲ್ವೆ ಸ್ಟೇಷನ್ಗೆ ಹೋದೆ. ಬೆಂಗಳೂರಿಂದ ಮೈಸೂರಿಗೆ ತುಂಬ ಟ್ರೈನ್ಗಳು ಹೋಗುತ್ತೆ. ನಾನು ಇವತ್ತು ಯಾವ ಟ್ರೈನಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಇದು ತಾಳಗುಪ್ಪದಿಂದ ಮೈಸೂರಿಗೆ ಹೋಗುವಂಥ ಟ್ರೈನ್. ನಾನು ಯೂಶ್ವಲಿ ಸಾಗರದಿಂದ ಬೆಂಗಳೂರಿಗೆ ನೈಟ್ ಬರೋದಾದರೆ ಇದೇ ಟ್ರೈನ್ಗೆ ಬರ್ತೀನಿ. ನಾನು ಟಿಕೆಟ್ ಏನು ಬುಕ್ ಮಾಡೋಕ್ಕೆ ಹೋಗಲಿಲ್ಲ, ಇಲ್ಲೇ ಅನ್ರಿಸರ್ವ್ಡ್ ಟಿಕೆಟ್ಗಳು ತೊಗೊಂಡೆ. ಯಾಕಂದರೆ ಬೆಂಗಳೂರಲ್ಲಿ ತುಂಬ ಜನ ಇಳೀತಾರೆ, ಫುಲ್ ಎಲ್ಲ ಖಾಲಿ ಆಗುತ್ತೆ ಟ್ರೈನು. ಇದು ಕರೆಕ್ಟ್ ಬೆಂಗಳೂರಿಂದ 5:15 ಹೊರಡತ್ತೆ. ನಾನು ಕಿಟಕಿ ಪಕ್ಕನೇ ಕುತ್ಕೊಂಡಿದ್ದೆ. ವ್ಯೂ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಎಲ್ಲದು ಫುಲ್ ತೋಟ ಗದ್ದೆ ಇದೇ ಥರನೇ ಇರ್ತಾ ಇತ್ತು. ಹಾಗೆ ಸುಮಾರು ಒಂದು 2-3 ಕಡೆ ನಾನು ಬೆಳ್ಳಕ್ಕಿಗಳನ್ನ ಕೂಡ ನೋಡಿದೆ. ಫುಲ್ ಇಡೀ ಗದ್ದೆಯಲ್ಲಿ ತುಂಬ ಬೆಳ್ಳಕ್ಕಿಗಳು, ಬಿಳಿ ಬಿಳಿ ಬೆಳ್ಳಕ್ಕಿ ಥರ ತುಂಬ ಚೆನ್ನಾಗಿತ್ತು ಅದಂತೂ. ಹಾಗೆ ಫ್ರೆಂಡ್ಸ್, ಇನ್ನೊಂದು ಹೇಳಬೇಕಂದ್ರೆ ನಾನು ಕಿಟಕಿಯಿಂದ ನೋಡಿದೆ ಆಯಿತಾ, ಒಂದ್ಸಲಿ ಏನೋ ಆಗಿದೆಯೇನೋ ಬೆಂಕಿ ಹತ್ಕೊಂಡು ಈ ಥರ ಹೊಗೆ ಬರ್ತಾ ಇದೆಯೇನೋ ಅಂತ ಒಂದ್ಸಲಿಗೆ ಅನಿಸ್ತು. ಆಮೇಲೆ ಗೊತ್ತಾಯಿತು ಇದು ಮಂಜಂತ. ನೀವು ನೋಡ್ತಾ ಇರ್ಬೋದು, ಫುಲ್ ಏನೂ ಕಾಣಿಸ್ತಾ ಇರಲಿಲ್ಲ ಆ ಕಡೆ. ಈ ಟ್ರೈನಲ್ಲಿ ಇದ್ದಿದ್ದೇ ಸ್ವಲ್ಪ ಜನ, ನಮ್ಮ ಕಂಪಾರ್ಟ್ಮೆಂಟಲ್ಲಂತೂ ತುಂಬ ಕಡಿಮೆ ಜನ ಇದ್ದರು. ಅವ್ರದ್ದೆಲ್ಲ ಮಲ್ಕೊಬಿಟ್ಟಿದ್ರು. ಬಟ್ ನಾನು ಇದನ್ನು ನೋಡ್ತಾ ಇದ್ದೆ. ನಂಗೆ ಎಲ್ಲರಿಗೂ ನೋಡಿ ಅಂತ ಹೇಳೋಷ್ಟು ಚೆನ್ನಾಗಿ ಖುಷಿ ಆಯಿತು. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಮೈಸೂರಿಗೆ ಬಂದು ತಲುಪಿದೆ. ಇವಾಗ ಟ್ರೈನ್ ಬಂತು ಮೈಸೂರಿಗೆ. ಇವಾಗ ಡೈರೆಕ್ಟ್ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀವಿ. ಅಲ್ಲಿ ದೇವಿ ದರ್ಶನ ಮಾಡಿಕೊಂಡು ಆಮೇಲೆ ನಾನು ನಿಮಗೆ ಸಿಗ್ತೀನಿ. ಮಲ್ಗೆ ಕನಕಾಂಬ್ರ ನಾನು ರೈಲ್ವೆ ಸ್ಟೇಷನಲ್ಲೇ ಸ್ವಲ್ಪ ಮಲ್ಗೆ ಹೂ ತೊಗೊಂಡು ಮುಡ್ಕೊಂಡೆ. ಹಾಗೆ ಅಲ್ಲಿಂದನೇ ಆಟೋ ಮಾಡ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಇಲ್ಲಿ ಮೇಲೆ ಬೆಟ್ಟದಿಂದ ಇಡೀ ಸಿಟಿ ವ್ಯೂ ಕಾಣಿಸುತ್ತೆ ಅಂತ ಹೇಳ್ತಾ ಇದ್ರು ಆಟೋ ಡ್ರೈವರ್. ನಾನು ಟೆಂಪಲ್ ರೀಚ್ ಆಗೋದು ಸುಮಾರು ಒಂದು 8 ಗಂಟೆ 8:15 ಆಗಿತ್ತು. ಆಟೋ ಡ್ರೈವರ್ ಕೂಡ ಅಲ್ಲೇ ವೆಯ್ಟ್ ಮಾಡ್ತೀನಿ ಅಂತ ಅಂದರು. ಯಾಕಂದರೆ ನಾವು ಅದೇ ಥರ ಮಾತಾಡ್ಕೊಂಡಿದ್ವಿ. ಸೊ ಅವ್ರು ನಮಗೆ ಟೆಂಪಲಿಗೆ ಬಿಟ್ಟರು. ನೀವು ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಯಾವುದು ಹೆಚ್ಚು ಅಂಗಡಿಗಳಿನ್ನ ಓಪನ್ ಆಗಿಲ್ಲ. ಯಾಕಂದರೆ ಇದು ಸ್ವಲ್ಪ ಬೇಗ ಆಯ್ತಲ್ವ, ಇನ್ನು 8:15 8 ಗಂಟೆ. ಸೊ ಹಾಗಾಗಿ ಇನ್ನು ಸ್ವಲ್ಪ ಹೊತ್ತಲ್ಲಿ ಅವರೆಲ್ಲ ಒಬ್ಬೊಬ್ಬರಾಗಿ ಓಪನ್ ಮಾಡ್ತಾಯಿದ್ರು. ಬೇರೆ ರೀತಿ ಅಂಗಡಿಗಳು ಓಪನ್ ಇಲ್ಲದೆ ಇದ್ರೂ ಹೂವು ಹಣ್ಣುಕಾಯಿ ಈ ರೀತಿ ಅಂಗಡಿಗಳು ತುಂಬ ಬೇಗನೆ ಓಪನ್ ಮಾಡ್ತಾರೆ. ನೀವು ನೋಡ್ಬೋದು, ತುಂಬ ಅಂದರೆ ತುಂಬ ಹಣ್ಣುಕಾಯಿ ಹೂಗಳ ಅಂಗಡಿ ಎಲ್ಲ ಇತ್ತು. ನಾನು ಫಸ್ಟ್ ಟೈಮ್ ಚಾಮುಂಡೇಶ್ವರಿ ದರ್ಶನಕ್ಕೆ ಬಂದಿದ್ದು. ತುಂಬ ಸಲ ಅಂದ್ಕೊಳ್ತಾ ಇದ್ದೆ ಬರಬೇಕಂತ, ಬಟ್ ಕಾರಣಾಂತರಗಳಿಂದ ನನಗೆ ಆಗಿರಲಿಲ್ಲ. ಬಟ್ ಈ ಸಲ ದೇವಸ್ಥಾನಕ್ಕೆ ಹೋಗಲೇಬೇಕು ಅಂತ ದೇವಸ್ಥಾನಕ್ಕೆ ಬಂದಿರೋದು. ಆ್ಯಕ್ಚುಲಿ ಇಲ್ಲಿ ಸ್ಪೆಷಲ್ ಎಂಟ್ರಿ ಕೂಡ ಇದೆ, 100 ರೂಪೀಸ್ ಅಂತೆ ಒಬ್ಬರಿಗೆ. ನಾವೆಲ್ಲರೂ ಹೋಗ್ತಾ ಇದ್ರು ಅಂತ ಇಲ್ಲಿ ಫ್ರೀ ಎಂಟ್ರಿಗೆ ಹೋದ್ವಿ ಲೈನಲ್ಲಿ. ಬಟ್ ಇದು ಸ್ಟಾರ್ಟಿಂಗ್ ಸ್ವಲ್ಪ ಬೇಗ ಬೇಗ ಮೂವ್ ಆಯಿತು. ಬಟ್ ಅದಾದಮೇಲೆ ಅಲ್ಲಿ ಸ್ಟಾಪ್ ಮಾಡಿಬಿಟ್ರು. ನಾನಿಲ್ಲಿ ಲೈನ್ ಜಾಯ್ನ್ ಆಗ್ತಾ ಸುಮಾರು 8:15 ಆಗಿತ್ತು. ಬಟ್ ನಮಗೆ 10 ಗಂಟೆ ಆದ್ರೂ ದರ್ಶನ ಆಗಲಿಲ್ಲ. ಯಾಕಂದರೆ ಇಲ್ಲಿ ತುಂಬಾ ಕಡೆಯಿಂದ ಜಾಯ್ನ್ ಆಗ್ತಾರೆ. ಅಂದರೆ ಇದು ಫ್ರೀ ದರ್ಶನ ಅಷ್ಟೇ. ಇದೇ ಥರ ಸುಮಾರಿದೆ, ಸ್ಪೆಷಲ್ ದರ್ಶನ ಹಾಗೆ VIP ದರ್ಶನ ಎಲ್ಲ ಇದೆ ಅನಿಸುತ್ತೆ. ನಾನು ನೋಡಿದ ಹಾಗೆ ಒಂದು 4-5 ಕಡೆಯಿಂದ ಈ ಥರ ಇತ್ತು.
ನಮಗೆ ಸುಮಾರು ಒಂದು 10:30 ಹಾಗೆ ದರ್ಶನ ಆಯಿತು. ದರ್ಶನ ಆಗಿ ಆಚೆ ಬಂದೆ. ಹಾಗೆ ನಮ್ಮ ಮನೆಯಿಂದ ಬಾಳೆಹಣ್ಣು ತಂದಿದ್ದೆ ಮಂಗ ಕೊಡೋಕ್ಕಂತಾನೆ. ಸೊ ಇಲ್ಲಿ ಒಂದು ಕರೆದೆ, ಬಟ್ ತುಂಬ ದೊಡ್ಡ ಮಂಗ ಬಂತು. ನಂಗೆ ಭಯ ಆಯಿತು, ಸ್ವಲ್ಪ ದೂರ ನಿಂತ್ಕೊಂಡೆ ವೀಡಿಯೋ ಮಾಡಿದೆ. ಹಾಗೆ ಚಾಮುಂಡೇಶ್ವರಿ ದೇವಿ ನಮ್ಮ ಕುಟುಂಬದವ್ರಿಗೆ ಹಾಗೆ ನಿಮ್ಮೆಲ್ಲರ ಕುಟುಂಬದವ್ರಿಗೆ ಐಶ್ವರ್ಯ ಹಾಗೆ ಆರೋಗ್ಯ ಇಂಪಾರ್ಟೆಂಟಾಗಿ ಅದನ್ನು ಕೊಟ್ಟು ಆಶೀರ್ವದಿಸಲಿ ಅಂತ ಬೇಡ್ಕೊಳ್ಳೋಣ. ಹಾಗೆ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ರಾಜ್ಯದಲ್ಲಿ ಇವಾಗ ಸೌಜನ್ಯಗೆ ನ್ಯಾಯ ಬೇಕು ಅಂತ ಎಲ್ಲರೂ ಹೋರಾಡ್ತಾ ಇದ್ದಾರೆ. ಸೊ ಅವಳ ಇಷ್ಟ ದೇವತೆ ಚಾಮುಂಡೇಶ್ವರಿ ಆಗಿತ್ತಂತೆ. ಸೊ ಅವಳಿಗೆ ನ್ಯಾಯ ಸಿಗಲಿ ಅಂತ ಬೇಡ್ಕೊಳ್ಳೋಣ. ಹಾಗೆ ನಾನಿಲ್ಲಿ ದೇವಸ್ಥಾನಕ್ಕೆ ಹೇಗೆ ಆಟೋದಲ್ಲಿ ಬಂದಲ್ಲ, ಇಲ್ಲಿ ಬೆಟ್ಟ ಕೂಡ ಹತ್ಕೊಂಡು ಬರ್ಬೋದು. 1000+ ಸ್ಟೆಪ್ಸ್ ಇದೆ ಅಂತೆ, 1000 ಎಷ್ಟೋ ಅಂತ ಹೇಳಿದರು ಆಟೋ ಡ್ರೈವರು. ಸೊ ಹಾಗೆ ನಾನೇನೋ ಅಂದ್ಕೊಂಡಿದ್ದೀನಿ, ಅದೇನಾದರೂ ಆದರೆ ಆ ಬೆಟ್ಟನ ಹತ್ತಬೇಕು ಕೂಡ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ, ಮುಂದೆ ಆ ದೇವರು ನನಗೆ ಅದನ್ನ ಮಾಡಿಕೊಟ್ರೆ ಖಂಡಿತವಾಗ್ಲೂ ನಾನು ಮತ್ತೆ ಬೆಟ್ಟ ಹತ್ಕೊಂಡು ದೇವಸ್ಥಾನಕ್ಕೆ ಬರ್ತೀನಿ. ಹಾಗೆ ತುಂಬ ಸುಸ್ತಾಗ್ತಾ ಇತ್ತು. ಇಲ್ಲಿ ನಂದಿನಿ ಪಾರ್ಲರಲ್ಲಿ ಮಜ್ಜಿಗೆ ತೊಗೊಂಡು ಕುಡಿದೆ ನಾನು. ಹಾಗೆ ಫ್ರೆಂಡ್ಸ್, ಇನ್ನೊಂದು ಹೇಳಬೇಕಂದ್ರೆ, ನಿಜವಾಗ್ಲೂ ನಾವು ಯಾವುದೇ ದೇವಸ್ಥಾನಕ್ಕೆ ಹೋಗ್ಬೇಕಂತ ಅಂದ್ರೂ ದೇವರೇ ನಮ್ಮನ್ನು ಕರ್ಸ್ಕೋಬೇಕು. ಲೈಕ್ ನಾವು ಹೋಗ್ಬೇಕಂತ ಅಂದ್ಕೊಂಡು ದೇವ್ರು ನಮ್ಗೆ ಕರ್ಸ್ಕೊಳ್ಳೋಕೆ ಇಷ್ಟ ಇಲ್ಲದೆ ಇದ್ದರೆ ನಮ್ಗೆ ಹೋಗೋಕ್ಕಾಗಲ್ಲ. ಸೊ ನನಗೆ ಹಾಗೆ ಅನಿಸುತ್ತೆ. ಬಿಕಾಸ್ ನಾನು ತುಂಬ ಸಲ ಮೈಸೂರಿಗೆ ಬಂದಾಗ ಇಲ್ಲಿಗೆ ಹೋಗಬೇಕು ಅಂದ್ಕೊಂಡು ಪ್ಲ್ಯಾನೆಲ್ಲ ಮಾಡಿದ್ದೆ, ಬಟ್ ಅದು ಸರಿ ಹೋಗ್ತಾ ಇರಲಿಲ್ಲ. ಹೆಂಗೋ ಲಾಸ್ಟ್ ಮೂಮೆಂಟಲ್ಲಿ ಅದು ಕ್ಯಾನ್ಸಲ್ ಆಗ್ತಾಯಿತ್ತು. ಬಟ್ ಇವತ್ತು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು ನನಗೆ ತುಂಬ ಅಂದರೆ ತುಂಬ ಖುಷಿಯಾಯಿತು. ಹಾಗೆ ನನಗೆ ತುಂಬ ಟೈಮ್ ಸಿಕ್ತು. ಅಂದರೆ ನಾನು ನಿಧಾನಕ್ಕೆ ದೇವ್ರನ್ನ ನೋಡಿದೆ ಒಂದು 2-3 ನಿಮಿಷ. ಹಾಗೆ ನೀವು ಈ ಸ್ಟ್ರೀಟಲ್ಲಿ ನೋಡ್ತಾ ಇರ್ಬೋದು, ತುಂಬ ಅಂದರೆ ತುಂಬ ಅಂಗಡಿಗಳು ಓಪನ್ ಆಗಿದೆ. ಡಾಲ್ಗಳಾಗಿರ್ಬೋದು, ಹಾಗೆ ಈ ಥರ ಮ್ಯಾಗ್ನೆಟ್ ಆಗಿರ್ಬೋದು, ಫ್ರಿಜ್ ಮ್ಯಾಗ್ನೆಟ್ ಎಲ್ಲ ತುಂಬ ಇತ್ತು. ಆಮೇಲೆ ಡ್ರೀಮ್ ಕ್ಯಾಚರ್ಸ್ ಎಲ್ಲ ಇತ್ತು. ನಾನು ಎಲ್ಲದ್ರದ್ದು ಆದಷ್ಟು ವೀಡಿಯೋ ಮಾಡಿದ್ದೀನಿ. ಹಾಗೆ ನಮ್ಮ ಆಟೋ ಡ್ರೈವರ್ ಪಾಪ ನಮಗಾಗಿ ವೆಯ್ಟ್ ಮಾಡ್ತಾಯಿದ್ರು. ಅವರು ಬಂದರು, ನಾವು ವಾಪಸ್ ಇವಾಗ ಹೋಗ್ತಾ ಇದ್ದೀವಿ. ಆನ್ ದ ವೇ ಇಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ ಅಂತ, ಇಲ್ಲಿ ಇಡೀ ಮೈಸೂರ್ದು ವ್ಯೂ ಕಾಣಿಸುತ್ತಂತೆ ಈ ಬೆಟ್ಟದ ಮೇಲೆ. ಅಲ್ಲಿ ಕೂಡ ನಿಲ್ಲಿಸಿದ್ರು. ಇದು ಕಪ್ಪು ಇದೆಯಲ್ಲ, ಇದು ಪಾಲಿಶ್ ಹಾಕಿರೋದಾ? ಹಾಗೆ ಇಲ್ಲಿ ಒಬ್ರು ಇಲ್ಲಿ ನೋಡ್ತಾ ಇರ್ಬೋದು, ಈ ತರ ಕೆತ್ತನೆ ಮಾಡ್ತಾ ಇದ್ರು. ಇದು ಕೃಷ್ಣಶಿಲೆ ಕಲ್ಲಂತೆ. ಹಾಗೆ ಬ್ಲ್ಯಾಕ್ ಕಲರ್ಗೆ ಪಾಲಿಶ್ ಹಾಕಿರೋದಂತೆ. ಹಾಗೆ ಇಲ್ಲಿ ವ್ಯೂ ಬಗ್ಗೆ ಹೇಳಬೇಕಂದ್ರೆ, ಇಲ್ಲಿ ಇಡೀ ಮೈಸೂರೇ ಕಾಣಿಸುತ್ತೆ ಮೇಲ್ಗಡೆಯಿಂದ. ಬಟ್ ನನ್ನ ಫೋನಲ್ಲಿ ಅಷ್ಟು ನಿಮಗೆ ನೀಟಾಗಿ ಕಾಣಿಸ್ತಾ ಇಲ್ಲ ಇರ್ಬೋದು. ತುಂಬ ದೂರದಲ್ಲಿದೆ. ಮೈಸೂರು ಪ್ಯಾಲೇಸ್ ಕಾಣಿಸುತ್ತೆ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಅದು ಝೂಮ್ ಮಾಡ್ತಾ ಇದ್ದೀನಲ್ಲ, ಅದೇ ಮೈಸೂರು ಪ್ಯಾಲೇಸು. ಸೊ ಇಲ್ಲಿ ಆ್ಯಕ್ಚುಲಿ ನೈಟ್ ಬಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ನಂದು ಅಭಿಪ್ರಾಯ. ಬಿಕಾಸ್ ತುಂಬ ಲೈಟ್ಸ್ ಇರುತ್ತಲ್ವ ಅಲ್ಲಿ ಸಿಟಿಯಲ್ಲಿ. ಸೊ ಹಾಗಾಗಿ ಇಲ್ಲಿ ಜಾಸ್ತಿ ಹೊತ್ತೇನು ನಿಲ್ಲಿಸಲಿಲ್ಲ, ಒಂದು 5 ನಿಮಿಷ ಅಷ್ಟೇ. ಬಿಕಾಸ್ ನನಗೂ ತುಂಬ ಹಶ್ವಾಗ್ತಾ ಇತ್ತು. ಹಾಗಾಗಿ ಇಲ್ಲಿ ಸ್ವಲ್ಪ ಹೊತ್ತು ನಿಲ್ಲಿಸಿ ಎಲ್ಲ ನೋಡಿಕೊಂಡು ನಾನು ನೆಕ್ಸ್ಟ್ ಹೋಗಿದ್ದು ಹಳ್ಳಿಹಟ್ಟಿ ಅಂತ. ಇಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಚೆನ್ನಾಗಿರುತ್ತೆ ಅಂತ ನಾನು ತುಂಬ ಕೇಳಿದ್ದೀನಿ. ಸೊ ಹಾಗಾಗಿ ಟ್ರೈ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಇಲ್ಲಿ ನಾನು ಆರ್ಡರ್ ಮಾಡಿದ್ದು ಒಂದು ಮಸಾಲೆ ದೋಸೆ, ಹಾಗೆ ಇಡ್ಲಿ, ಅದ್ರ ಜೊತೆ ವಡೆ, ಹಾಗೆ ಒಂದು ಸ್ವೀಟು. ಇದು ನೋಡ್ತಾ ಇರ್ಬೋದು, ಇದು ಬೆಲ್ಲದಲ್ಲಿ ಮಾಡಿರೋಂಥ ಸ್ವೀಟು. ಹಾಗೆ ನೀವು ಹಳ್ಳಿಹಟ್ಟಿಲಿ ನೋಡುವಂಥ ಎಲ್ಲ ತಿನಿಸುಗಳ ರೆಸಿಪಿ ಮನೆ ರಸದೂಟ ಅಂತ ಯೂಟ್ಯೂಬ್ ಚಾನಲಲ್ಲಿದೆ. ಅಲ್ಲಿ ನೀವು ಅದನ್ನ ನೋಡ್ಕೊಂಡು ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ಓವರ್ ಸ್ವೀಟ್ ಇಲ್ಲ, ಐ ಮೀನ್ ತುಂಬ ಮೈಲ್ಡ್ ಆಗಿದೆ, ಚೆನ್ನಾಗಿದೆ.
ಹಾಗೆ ಇಲ್ಲೊಬ್ರು ಆಂಟಿ ಇದ್ದಾರಲ್ಲ ಹಿಂದ್ಗಡೆ, ಅವ್ರು ನನಗೆ ಫೋಟೋ ನೋಡಿ ತಿನ್ನು ಅಂತ ಇದ್ರು ನಾನು ಕೆಳಗಡೆ ಬಗ್ಗಿ ತಿನ್ನಬೇಕಾದ್ರೆ. ಹಾಗೆ ಲಾಸ್ಟ್ಗೆ ಒಂದು ಬೆಲ್ಲದ ಹಣ್ಣಿಂದು ಜ್ಯೂಸ್ ಕುಡಿದೆ. ನನಗೆ ಇಲ್ಲಿ ಇಷ್ಟ ಆಯಿತು ದೋಸೆ, ಹಾಗೆ ಆ ಸ್ವೀಟ್ ಅಂತೂ ಮಸ್ಟ್ ಟ್ರೈ. ನೀವು ಇನ್ ಕೇಸ್ ಇಲ್ಲಿ ಹೋದರೆ ಆ ಸ್ವೀಟ್ ಇದೆ ಅಲ್ಲ, ಅದನ್ನು ಟ್ರೈ ಮಾಡಿ, ಬೆಲ್ಲದಲ್ಲಿ ಮಾಡಿರೋದು. ಹಾಗೆ ಬೆಲ್ಲದ ಹಣ್ಣಿನ ಜ್ಯೂಸು ಕೂಡ ಚೆನ್ನಾಗಿತ್ತು. ನಾನು ಹಳ್ಳಿಹಟ್ಟಿಯಲ್ಲಿ ತಿಂಡಿ ತಿಂದಮೇಲೆ ಆಟೋದವ್ರಿಗೆ ಇಲ್ಲಿ ಅರಮನೆಗೆ ಬಿಟ್ಟು ಹೇಳಿದೆ, ಅಂದರೆ ಇಲ್ಲೇ ಬಿಟ್ಟವ್ರು ಹೋದರು. ಇಲ್ಲಿ ದೇವಸ್ಥಾನ ಹಾಗೆ ಅರಮನೆ ಕೂಡ ಹೋದೆ. ಹಾಗೆ ಲಾಸ್ಟ್ ಟೈಮ್ ನಾನು ಬಂದಾಗ 100 ರೂಪೀಸ್ ಎಂಟ್ರಿ ಟಿಕೆಟ್ ಇದ್ದಿದ್ದು ನೆನಪು, ಇವಾಗ 120 ರೂಪೀಸ್ ಇತ್ತು. ಗೈಸ್, ಇವಾಗ ನಾವು ಚಾಮುಂಡೇಶ್ವರಿ ದರ್ಶನ ಮುಗಿಸ್ಕೊಂಡು ಆಮೇಲೆ ತಿಂಡಿ ತಿಂದ್ವಿ. ಹಳ್ಳಿಹಟ್ಟಿ ಅಂತ ತುಂಬ ಚೆನ್ನಾಗಿತ್ತು. ಇವಾಗ ಅಲ್ಲಿ ತಿಂಡಿ ತಿಂದ್ಕೊಂಡು ಇವಾಗ ನಾವು ನೋಡ್ತಾ ಇರ್ಬೋದು ಪ್ಯಾಲೇಸಿಗೆ ಬಂದಿದ್ದೀನಿ ನಾನು. ಪ್ಯಾಲೇಸ್ ಮುಗಿಸ್ಕೊಂಡು ನಮ್ಮ ಫ್ರೆಂಡ್ ಒಬ್ರಿಗೆ ಮೀಟಾಗಿ ಇಲ್ಲಿಂದ ಹೊರಡ್ತೀವಿ. ಹಾಗೆ ನಾನು ಲಾಸ್ಟ್ ಟೈಮ್ ಫ್ರೆಂಡ್ಸ್ ಜೊತೆ ಮೈಸೂರಿಗೆ ಬಂದಾಗ ಅರಮನೆ ಕೂಡ ಹೋಗಿದ್ದೆ, ಇದ್ರ ಜೊತೆ ಸ್ನೋ ಸಿಟಿ ಹಾಗೆ ಇನ್ನೂ ತುಂಬ ಪ್ಲೇಸಸ್ಸಿಗೆ ಹೋಗಿದ್ದೆ. ಆ ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡಿದ್ದೆ. ನೀವು ತುಂಬ ಜನ ಯಾರು ನೋಡಿಲ್ಲ ನೋಡಿ, ನಾನು ಬೇಕಿದ್ರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಬೇಕಿದ್ರೆ ನೋಡ್ಬೋದು. ಹಾಗೆ ನಾನು ಹೋಗಿದ್ದು ವೀಕೆಂಡ್ ಆಗಿರೋದ್ರಿಂದ ತುಂಬ ಜನ ಇದ್ದರು. ಹಾಗೆ ನಾನು ಇನ್ನೊಂದು ಮೆನ್ಷನ್ ಮಾಡಬೇಕು, ಇವಾಗ ಆಲ್ರೆಡಿ ತುಂಬ ನ್ಯೂಸ್ ಆಗ್ತಾ ಇತ್ತು. ಏನಪ್ಪ ಅಂತ ಅಂದರೆ ಅಂಬಾರಿ ಅರಮನೆಯಿಂದ ಕಾಣೆಯಾಗಿದೆ ಅಂತ. ಆ್ಯಕ್ಚುಲಿ ಹೌದು, ಅಂಬಾರಿ ಅರಮನೇಲಿ ಇಲ್ಲ. ನಾವು ಹೋದಾಗ ಕೂಡ ನಮಗೆ ಅಂಬಾರಿ ಎಲ್ಲೂ ಕಾಣಿಸ್ಲಿಲ್ಲ. ನಾನು ಒಂದು ವಿಡಿಯೋ ನೋಡಿದೆ, ಆ ವಿಡಿಯೋ ಪ್ರಕಾರ ಸುಮಾರು 3 ತಿಂಗಳಿಂದ ಅಂಬಾರಿನ ಇಟ್ಟಿಲ್ವಂತೆ ಅರಮನೆಯಲ್ಲಿ. ಆ್ಯಕ್ಚುಲಿ ತುಂಬ ಜನ ಇಲ್ಲಿ ಅರಮನೆಗೆ ಬರೋದು ಅಂಬಾರಿ ನೋಡಲಿಕ್ಕೆ ಅಂತಾನೆ ಆಲ್ಮೋಸ್ಟ್. ಹಾಗೆ ರೀಸೆಂಟಾಗಿ ಒಂದು ನ್ಯೂಸ್ ಚಾನಲಲ್ಲಿ ಯದುವೀರ್ ಒಡೆಯರ್ ಅದು ಏನೋ ವರ್ಕಿಗೋಸ್ಕರ ಅದನ್ನು ಇದು ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಮೋಸ್ಟ್ಲಿ ಏನೋ ವರ್ಕ್ ಮಾಡಲಿಕ್ಕೋಸ್ಕರ ಅದನ್ನು ಎಲ್ಲೋ ಕಳಿಸಿರ್ಬೋದು. ಬಟ್ ಆದರೆ ವಿಜಯ ಟೈಮ್ಸ್ ಅಂತ ಒಂದು ನ್ಯೂಸ್ ಚಾನಲ್ ಇದೆ, ನಿಮಗೆ ಗೊತ್ತಿರ್ಬೋದು. ಹಾಗೆ ವಿಜಯಲಕ್ಷ್ಮಿ ಶಿಬರೂರು ಅವ್ರಿಗೆ ಗೊತ್ತಿರ್ಬೋದು, ಅವರು ಕೂಡ ಸ್ಟಿಂಗ್ ಆಪ್ರೇಷನ್ ಎಲ್ಲ ಜಾಸ್ತಿ ಮಾಡ್ತಾರೆ. ಅವರು ಕೂಡ ಒಂದು ವಿಡಿಯೋ ಹಾಕಿದ್ರು ರೀಸೆಂಟಾಗಿ ಮೈಸೂರು ಬಗ್ಗೆ, ಇಲ್ಲಿ ಆಗ್ತಿರುವಂಥ ಹೇಗೆ ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಸರ್ಕಾರದ ದುಡ್ಡನ್ನು ಅಂತ. ಸೊ ನೀವು ಇನ್ನೂ ನೋಡಿಲ್ಲ ಅಂದರೆ ಒಂದ್ಸಲಿ ನೋಡಿ. ಹಾಗೆ ಏನು ರಿಪೇರ್ ಮಾಡಲಿಕ್ಕೆ ಅಂಬಾರಿನ ತೊಗೊಂಡು ಹೋಗಿದ್ದಾರೆ ನೋಡಿ, ಆದಷ್ಟು ಬೇಗ ಅವ್ರು ಅಲ್ಲಿ ಇಡಬೇಕು. ಯಾಕಂದರೆ ಈಗ ಜನಗಳು 120 ರೂಪಾಯಿ ಟಿಕೆಟ್ ಕೊಟ್ಟು ಒಳಗಡೆ ಇದು ಬರ್ತಾರೆ ಅಂದರೆ ಅವರು ಅದನ್ನು ನೋಡಬೇಕು. ಅವರು ಆ್ಯಕ್ಚುಲಿ ಅಲ್ಲಿ ಇಡಬೇಕಾಗತ್ತೆ ಆದಷ್ಟು ಬೇಗ. ಹಾಗೆ ನಾವು ಮೈಸೂರು ಅರಮನೆಗೆ ಹೋದಾಗ ತುಂಬ ಜನ ಫಾರಿನರ್ಸ್ ಇದ್ದರು. ಅವರು ಎಲ್ಲರೂ ಗೈಡ್ನ ಹೈರ್ ಮಾಡ್ಕೊಂಡಿದ್ರು. ನಿಮಗೆ ಇಲ್ಲಿ ಗೈಡ್ ಸಿಗ್ತಾರೆ ಈಸಿಯಾಗಿ. 300-400 ರೂಪೀಸ್ ಆಗುತ್ತೆ. ಫಾರಿನರ್ಸ್ಗೆ ಮಾತ್ರ 1000 ರೂಪೀಸ್ ಆಗುತ್ತೆ. ಸೊ ಅವ್ರು ತುಂಬ ಇನ್ಫಾರ್ಮೇಷನ್ ಕೊಡ್ತಾಯಿದ್ರು. ನಾನು ಕೂಡ ಕೇಳಿಸ್ಕೊಂಡೆ. ನೀವು ಇನ್ ಕೇಸ್ ತುಂಬ ಫ್ಯಾಮಿಲಿಯವರು ಹೋಗ್ತಾ ಇದ್ದೀರಾ ಅಂದರೆ ಒಬ್ಬರು ಗೈಡನ್ನ ಕರ್ಕೊಳ್ಳಿ. ಸೊ ನಿಮಗೆ ತುಂಬ ಚೆನ್ನಾಗಿರೋ ಇನ್ಫಾರ್ಮೇಷನ್ ಕೊಡ್ತಾರೆ ಅವರು. ಹಾಗೆ ನೀವು ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಆಗ ರಾಜರು ಇನ್ವಿಟೇಷನ್ ಕಳಿಸ್ಬೇಕಾದ್ರೆ, ಏನೋ ಪತ್ರ ಕಳಿಸ್ಬೇಕಾದ್ರೆ ಈ ರೀತಿ ಬಾಕ್ಸಲ್ಲಿ ಕಳಿಸ್ತಾ ಇದ್ರಂತೆ. ಇದರಲ್ಲಿ ಪ್ಯೂರ್ ಸಿಲ್ವರ್ ಮತ್ತು ಸ್ಯಾಂಡಲ್ವುಡ್ ಅಂದರೆ ಗಂಧದಿಂದ ಮಾಡಿರುವಂಥದ್ದು ಇದಲ್ಲ. ಆದರೆ ಗೈಡ್ ಏನು ಹೇಳ್ತಾ ಇದ್ರು ಅಂದರೆ, ಇವಾಗ ಇಂಡಿಯಾದಲ್ಲಿ ರಿಚೆಸ್ಟ್ ಅಂದರೆ ಅಂಬಾನಿ ಆಗಿರ್ಬೋದು, ಅವರು ಇದೇ ಥರದ್ದು ಯೂಸ್ ಮಾಡ್ತಾರೆ ಇವಾಗ. ಆದರೆ ಅವ್ರು ಇನ್ಸ್ಟೆಡ್ ಆಫ್ ಈ ಗಂಧ ಯೂಸ್ ಮಾಡೋ ಬದಲು ವೈಟ್ ಸಿಡಾರ್ ವುಡ್ಡನ್ನ ಯೂಸ್ ಮಾಡ್ತಾರಂತೆ. ಅಂದರೆ ರಾಜರದ್ದು ಗತ್ತು ಅಷ್ಟು ಆಗ ಅಂತ, ಅಂದರೆ ನಮ್ಮ ಕರ್ನಾಟಕದ ರಾಜರು ಎಷ್ಟು ಶ್ರೀಮಂತರಾಗಿದ್ದರು ಅಂಥದ್ದನ್ನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಫಾರಿನರ್ಸ್ಗೆ. ಹಾಗೆ ಫಾರಿನರ್ಸ್ ಕೂಡ ಅಷ್ಟೇ, ಅವ್ರಿಗೆ ಈ ಥರ ತುಂಬ ಹಿಸ್ಟ್ರಿ ಅಥವಾ ತುಂಬ ಈ ಥರ ಅದೆಲ್ಲ ಹೇಳಿದ್ರೆ ತುಂಬ ಖುಷಿ ಆಗುತ್ತೆ ಅವ್ರಿಗೆ. ನಾನು ಒಂದು ಅಬ್ಸರ್ವ್ ಮಾಡಿದೆ ಇಲ್ಲಿ, ಏನಪ್ಪ ಅಂದರೆ ಈ ಥರ ಫಾರಿನರ್ಸ್ಗೆ ಇದ್ರ ಬಗ್ಗೆ ತಿಳ್ಕೊಬೇಕಂತ ತುಂಬ ಆಸಕ್ತಿ ಇತ್ತು. ಬಟ್ ನಮ್ಮ ದೇಶದವರು ಸುಮ್ಮನೆ ಹಾಗೆ ಏನೋ ನೋಡ್ಕೊಂಡು ಹೋಗ್ತಾಯಿದ್ರು. ಎಲ್ಲರೂ ಅಲ್ಲ, ಬಟ್ ಆಲ್ಮೋಸ್ಟ್ ಒಂದು 100ರಲ್ಲಿ 80% ಜನ ನಮ್ಮ ದೇಶದವ್ರು, ಅಂದರೆ ಯಾರ್ಯಾರು ಬಂದಿದ್ರಲ್ಲ ನಾನು ಹೋದಾಗ, ಅವರು ಈ ಥರ ಡೀಟೇಲ್ಸ್ ಬಗ್ಗೆ ಅಷ್ಟು ಗಮನ ಕೊಡ್ತಾ ಇರಲಿಲ್ಲ ಅಥವಾ ಏನು ಹಿಸ್ಟ್ರಿ ತಿಳ್ಕೊಳ್ಬೇಕಂತ ಏನಿರಲಿಲ್ಲ. ಅವ್ರು ಜಸ್ಟ್ ನೋಡ್ತಾ ಇದ್ರು, ಹಾಗೆ ಫೋಟೋ ತೊಗೊಂಡು ಹೋಗ್ತಾ ಇದ್ರು. ಯಾವುದನ್ನು ಅಷ್ಟೇ ತುಂಬ ಸೂಕ್ಷ್ಮವಾಗಿ ನೋಡ್ತಾ ಇರಲಿಲ್ಲ. ಬಟ್ ಫಾರಿನರ್ಸ್ ಅದನ್ನು ನೋಡೋಕ್ಕಂತಾನೆ ತುಂಬ ದುಡ್ಡೆಲ್ಲ ಕೊಟ್ಟು ಬಂದಿರ್ತಾರೆ. ಸೊ ಹಾಗಾಗಿ ಅವರೆಲ್ಲ ಡೀಟೇಲ್ಸ್ ಎಲ್ಲ ನೋಡ್ತಾ ಇದ್ರು ಡೀಟೇಲ್ ಆಗಿ. ನಿಜ ಹೇಳಬೇಕಂದ್ರೆ ಈಗ ನನ್ನ ಕೂಡ ಸೇರಿಸಿ ನಾವೆಲ್ಲ ಹೆಚ್ಚಂದರೆ ಅರಮನೆ ನೋಡೋದು 1 ಗಂಟೆ 1.5 ಗಂಟೆ ತೊಗೊಳ್ಬೋದು. ಬಟ್ ತುಂಬ ಡೀಟೇಲಾಗಿ ಪ್ರತಿಯೊಂದನ್ನು ನೋಡಬೇಕು, ಹಾಗೆ ಅದರದ್ದು ಏನು ಅರ್ಥ ಹಿಸ್ಟ್ರಿ ಎಲ್ಲ ತಿಳ್ಕೊಬೇಕಂದ್ರೆ ತುಂಬ ಟೈಮ್ ಬೇಕು. ನೀವು ನೋಡ್ತಿದ್ದೀರಲ್ಲ ಬಾಗಿಲುಗಳು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಇಷ್ಟು ದೊಡ್ಡದಾಗಿರುವಂಥ ಅರಮನೆಯಲ್ಲಿ ಅವರು ಹೇಗೆ ಆವಾಗ ವಾಸಿಸ್ತಿದ್ರು ಅಂತೆಲ್ಲ ನನಗೆ ಒಂದು ಇದು ಬಂತು. ಹಾಗೆ ಇಲ್ಲಿ ನಮಗೆ ಅರಮನೆ ಫುಲ್ ನೋಡೋಕ್ಕೆ ಬಿಡ್ತಾರೆ ಪಬ್ಲಿಕ್ಕಿಗೆ, ಬಟ್ ಆದರೆ ಕೆಲವೊಂದು ಡೋರ್ಸ್ ಎಲ್ಲ ಕ್ಲೋಸ್ ಮಾಡಿರ್ತಾರೆ, ನೀವು ನೋಡ್ಬೋದು. ಹಾಗೆ ಮೇಲ್ಗಡೆ ಕೂಡ ಕೆಲವೊಂದು ಮೇಲ್ಗಡೆ ಎಲ್ಲ ನಮಗೆ ಹೋಗೋಕ್ಕಾಗಲ್ಲ, ಅಲ್ಲಿ ಕ್ಲೋಸ್ ಮಾಡಿರ್ತಾರೆ ವೇನ.
ಪಬ್ಲಿಕ್ಗೆ ಯಾವಾಗಲಾದರೂ ಒಂದು ಫುಲ್ ಇಡೀ ಅರಮನೆ ನೋಡೋಕ್ಕೆ ಅವಕಾಶ ಸಿಕ್ಕರೆ ಚೆನ್ನಾಗಿರುತ್ತೆ. ಅಂದರೆ ಇವಾಗಲೂ ಅವಕಾಶ ಇದೆ, ಬಟ್ ಹಾಗಲ್ಲ, ಕೆಲವೊಂದು ಬಾಗಿಲೆಲ್ಲ ಕ್ಲೋಸ್ ಆಗಿರುತ್ತೆ. ಬಟ್ ನಮಗೆ ಮೇಲೆ ಹೋಗೋಕ್ಕಾಗಿರ್ಬೋದು, ಅಲ್ಲೆಲ್ಲ ಅಷ್ಟು ನೀಟಾಗಿ ಇರಲ್ಲ ಅಲ್ವಾ, ಕ್ಲೋಸ್ ಮಾಡಿರ್ತಾರೆ. ಬಟ್ ಸದ್ಯದ ಪರಿಸ್ಥಿತಿಗೆ ಇವರು ಆ ಅಂಬಾರಿನ ಇಲ್ಲಿ ತಂದಿಟ್ಟು ಎಲ್ಲರಿಗೂ ಪಬ್ಲಿಕ್ಗೆ ಅವ್ರಿಗೆ ನೋಡೋಕೆ ಕೊಟ್ಟರೆ ಸಾಕಾಗಿದೆ. ನಾನು ಅರಮನೆನೆಲ್ಲ ಒಂದು ರೌಂಡ್ ಹಾಕಿ ಎಲ್ಲ ನೋಡಿದೆ ಆಲ್ಮೋಸ್ಟ್. ಹಾಗೆ ಯಾರು ಗೈಡ್ ಇದ್ದ ಅಂತ ಹೇಳಿದ್ನಲ್ಲ, ನಾನು ಅವ್ರ ಹಿಂದೆನೇ ಫಾಲೋ ಮಾಡ್ತಾ ಇದ್ದೆ. ಸೊ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಸ್ವಲ್ಪ ನಾನು ಕೇಳಿಸ್ಕೊಂಡೆ. ಗೈಸ್, ಇವಾಗ ಇಲ್ಲಿ ಪ್ಯಾಲೇಸ್ ನೋಡಿಕೊಂಡು ಇವಾಗ ನಾನು ವಾಪಸ್ ಹೋಗ್ತಾ ಇದ್ದೀನಿ. ಆ ಪ್ಯಾಲೇಸ್ ತುಂಬ ಚೆನ್ನಾಗಿದೆ. ಆಬ್ವಿಯಸ್ಲಿ ನಾನು ಈ ಸೆಕೆಂಡ್ ಟೈಮ್ ಬಂದಿರೋದು. ಹಾಗೆ ಇಲ್ಲಿ ಸುತ್ತಮುತ್ತ ಸ್ವಲ್ಪ ದೇವಸ್ಥಾನಗಳಿತ್ತು, ಅದನ್ನೇ ಎಲ್ಲ ಕೂಡ ಕವರ್ ಮಾಡಿದೆ. ನಾನು ಆವಾಗಲೇ ಹೇಳಿದಾಗೆ ನನ್ನ ಫ್ರೆಂಡ್ ಒಬ್ರಿಗೆ ಮೀಟ್ ಆಗಬೇಕಂತ ಹೇಳಿದ್ನಲ್ಲ, ನಾನು ಪ್ಯಾಲೇಸ್ ನೋಡಿ ಮುಗಿಸಿ ನನ್ನ ಫ್ರೆಂಡಿಗೆ ಮೀಟ್ ಆಗಿ ಊಟ ಮಾಡಿಕೊಂಡು ವಾಪಸ್ ಟ್ರೈನ್ಗೆ ಹೋದೆ. ವಾಪಸ್ ಬರಬೇಕಾದ್ರೂ ಅಷ್ಟೇ, ಮೈಸೂರಿಂದ ಬೆಂಗಳೂರಿಗೆ ತುಂಬ ಟ್ರೈನ್ಗಳಿದೆ. ನಾನು ಟ್ರೈನ್ ಬಂದುಬಿಟ್ಟು 3:15 ಒಂದು ಟ್ರೈನ್ ಇದೆ, ಕಚ್ಚೆಗೂಡ ಎಕ್ಸ್ಪ್ರೆಸ್ ಅಂತ. ಸೊ ಆ ಟ್ರೈನಿಗೆ ನಾನು ವಾಪಸ್ ಬಂದೆ. ತುಂಬ ಟ್ರೈನ್ ಇದೆ. ಹಾಗೆ ನಾನೇನು ಸೀಟೆಲ್ಲ ಬುಕ್ ಮಾಡಿಸಿರಲಿಲ್ಲ, ಅಂದರೆ ಏನು ಬುಕ್ ಮಾಡಿರಲಿಲ್ಲ. ಜನರಲ್ ಟಿಕೆಟ್ ತೊಗೊಂಡು ಜನರಲ್ ಕಂಪಾರ್ಟ್ಮೆಂಟಿಗೆ ಹತ್ತಿದೆ. ಸೀಟ್ ಸಿಕ್ತು, ಅಂದರೆ ರಶ್ ಏನು ಇರಲಿಲ್ಲ. ನಾನು ಬೆಂಗಳೂರು ರೀಚ್ ಆಗೋದು ಸುಮಾರು ಒಂದು 5:15, 5:45 ಆಯಿತು. ನೋಡಿ ನನ್ನ ಫೇಸ್ ಎಷ್ಟು ಟೈರ್ಡಾಗಿ ಕಾಣಿಸ್ತಾ ಇದೆ, ಬಿಕಾಸ್ ಬೆಳಗ್ಗೆ ಹೊರಟಿದ್ದು ತುಂಬ ಅರ್ಲಿ ಮಾರ್ನಿಂಗ್. ಇವಾಗ ಸೂರ್ಯ ಮುಳುಗ್ತಾ ಇದೆ. ಸೂರ್ಯ ಮುಳುಗೋಕ್ಕಿಂತ ಮುಂಚೆ ಹೊರಟಿ ಸೂರ್ಯ ಮುಳುಗೋವಾಗ ವಾಪಸ್ ಬರ್ತಾ ಇದ್ದೀನಿ. ಹಾಗೆ ನಿಮಗೆ ಮೈಸೂರು ಚಾಮುಂಡೇಶ್ವರಿ ದೇವಿ ಹಾಗೆ ಅರಮನೆ ನೋಡಿ ಖುಷಿಯಾಗಿದೆ ಅಂತ ನಾನು ಅನ್ಕೊತೀನಿ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ನಿಮಗೆ ಮುಂದಿನ ವೀಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ನೀವೆಲ್ಲರೂ ಖುಷಿಯಾಗಿರಿ, ಫುಲ್ ಹ್ಯಾಪಿಯಾಗಿರಿ. ಜೈ ಶ್ರೀ ಕೃಷ್ಣ.